ಕಳೆದ 22ನೇ ತಾರೀಕು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರವಾದಿಗಳು ಭಯೋತ್ಪಾದಕರು ನಮ್ಮ ದೇಶದ ಪ್ರವಾಸಿಗರನ್ನು ನಮ್ಮ ದೇಶದ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಬರ್ಬರವಾಗಿ ಹತ್ಯೆಯನ್ನು ಮಾಡಿದರು. ತನ್ನ ಪತ್ನಿಯರೊಂದಿಗೆ ಇದ್ದಾಗ, ಮಕ್ಕಳೊಂದಿಗೆ ಇದ್ದಾಗ ಇಷ್ಟು ಬರ್ಬರವಾಗಿ ಹತ್ಯೆ ಮಾಡಿದರು ಅಂತಂದರೆ ನೋಡಲಿಕ್ಕೆ ಕೂಡ ಅಸಾಧ್ಯವಾಗಿತ್ತು ಆ ಒಂದು ದೃಶ್ಯವನ್ನು. ಇದಕ್ಕೆ ಪ್ರತೀಕಾರವಾಗಿ ನಿನ್ನೆ ರಾತ್ರಿ ಭಾರತೀಯ ಸೇನೆ, ನಮ್ಮ ದೇಶದ ಹೆಮ್ಮೆಯ ಭಾರತೀಯ ಸೇನೆ ಇದಕ್ಕೆ ಉತ್ತರವನ್ನು ಕೊಟ್ಟಿದೆ. ಇದಕ್ಕೆ ಪಾಕಿಸ್ತಾನ ಪತರಗುಟ್ಟಿ ಹೋಗಿದೆ. ಇಷ್ಟಕ್ಕೆ ಸಾಕಾಗೋದಿಲ್ಲ, ಇನ್ನೊಂದು ಸರಿ ಭಾರತದ ಕಡೆಗೆ ಮುಖ ಮಾಡಬಾರ್ದು ಪಾಕಿಸ್ತಾನ. ಎಲ್ಲ ಸಂಪೂರ್ಣ ಉಗ್ರದ ನೆಲೆಗಳನ್ನು ಉಡಾಯಿಸಬೇಕು. ಇಂಥ ಒಂದು ಘಟನೆ ಇನ್ನೂ ಜೋರಾಗಬೇಕು. ಪಾಕಿಸ್ತಾನದ ಆ ಒಂದು ಧ್ವನಿ, ಆ ಒಂದು ಉಗ್ರವಾದಿಗಳಿಗೆ ಏನು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದಾರೆ, ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ, ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಉಗ್ರರನ್ನು ಸೃಷ್ಟಿ ಮಾಡ್ತಕ್ಕಂಥ ದೇಶ ಪಾಕಿಸ್ತಾನ ಒಂದು ಸರಿಯಾದ ಪಾಠವನ್ನು, ಸರಿಯಾದ ಬುದ್ಧಿಯನ್ನು ಭಾರತ ಕಲಿಸ್ಬೇಕು. ಇಷ್ಟು ಸಾಕಾಗಲ್ಲ, ಇನ್ನೂ ಸರಿಯಾದ ಪಾಠವನ್ನು ಕಲಿಸ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆದರೆ ದುರಂತ ಮತ್ತು ದುರ್ದೈವದ ಸಂಗತಿ ಏನಪ್ಪ ಅಂತೇಳಿದರೆ, ನಮ್ಮ ರಾಜ್ಯದ ಕಾಂಗ್ರೆಸ್ ನಮ್ಮ ದೇಶದ ಅತ್ಯಂತ ದೊಡ್ಡ ಶಸ್ತ್ರ ಯಾವುದಪ್ಪ ಅಂತೇಳಿದರೆ ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಶಾಂತಿ ಅಂತ ಹೇಳಿದ್ದಾರೆ. ನಮ್ಮ ದೇಶದ ಜನರನ್ನು ಹತ್ಯೆ ಮಾಡಿದಾಗಲೂ ಕೂಡ, ನಮ್ಮ ದೇಶದ ಜನರನ್ನು ಭಾರತ ದೇಶದ ಒಳಗಡೆ ನುಗ್ಗಿ ಬರ್ಬರವಾಗಿ ಕೊಂದು ಹಾಕಿದ್ರು ಕೂಡ ಇವರು ಶಾಂತಿಯ ಜಪವನ್ನು ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಈ ಕಾಂಗ್ರೆಸ್ ಪಾರ್ಟಿಗೆ. ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕು. ನಿಮ್ಮನೆಯಲ್ಲಿ ಈ ಥರ ಯಾರಾದರೂ ಹತ್ಯೆ ಆಗಿದ್ರೆ ನೀವು ಇದೇ ಥರ ಶಾಂತಿಯ ಜಪವನ್ನು ಮಾಡ್ತಾ ಇದ್ರಾ ಅಂಥೇಳಿ ನಾನು DK ಶಿವಕುಮಾರ್ ಅವರಲ್ಲಿ ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ಕೇಳೋದಕ್ಕೆ ಬಯಸ್ತೇನೆ. ಶಾಠ್ಯಂ ಪ್ರತಿಶಾಠ್ಯಂ, ಆ ರೀತಿ ಉತ್ತರವನ್ನು ಭಾರತ ಏನು ಕೊಟ್ಟಿದೆ, ನಾವು ಇಡೀ ಭಾರತ ದೇಶ ಒಬ್ಬ ವ್ಯಕ್ತಿಯಂತೆ ಮೇಲೆದ್ದು ಇಡೀ ಭಾರತ ದೇಶದ ಸೈನಿಕರಿಗೆ ನಾವು ಮನೋಸ್ಥೈರ್ಯವನ್ನು ತುಂಬಬೇಕು, ನೈತಿಕ ಸ್ಥೈರ್ಯವನ್ನು ತುಂಬಬೇಕು. ನಾವು ಭಾರತದ ಸೈನಿಕರ ಜೊತೆಯಲ್ಲಿದ್ದೀವಿ ಅನ್ನುವಂಥ ಒಂದು ಭಾವನೆ ಇಡೀ ದೇಶದಲ್ಲಿ ವ್ಯಕ್ತ ಆಗಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ನಮ್ಮೆಲ್ಲ ಸಾರ್ವಜನಿಕರು ನಮ್ಮ ದೇಶದ ಹೆಮ್ಮೆಯ ಸೈನಿಕರ ಜೊತೆಯಲ್ಲಿ ಇರೋಣ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ.